ವೀಕ್ಷಕರೇ, ಚಿಕ್ಕಬಳ್ಳಾಪುರ ನಗರಸಭೆ ವಿವಾದಗಳ ಗೂಡಾಗಿ ಪರಿಣಮಿಸಿದೆ. ಹಲವಾರು ವಿವಾದಗಳ ನಡುವೆ ದಿಢೀರ್ ರಾಜಕೀಯ ಬೆಳವಣಿಗೆಯಿಂದ ಕಳೆದ 13/8/2025ರಂದು ಬೆಳ್ಳಂಬೆಳಗ್ಗೆ ಪೌರಾಯುಕ್ತ ಮನ್ಸೂರ್ ಅಲಿ ಅವರು ಸಭೆ ಕರೆದು ಸ್ಥಾಯಿ ಸಮಿತಿ ಅಧ್ಯಕ್ಷರನ್ನು ಆಯ್ಕೆ ಮಾಡಿದ್ದರು. ಆಯ್ಕೆ ಪ್ರಕ್ರಿಯೆಯನ್ನು ನಿಯಮಬಾಹಿರವಾಗಿ ಮಾಡಿದ್ದಾರೆ ಎಂದು ನಗರಸಭೆ ಸದಸ್ಯ ಆರ್ ಮಠಮಪ್ಪನವರು ಆಕ್ರೋಶ ವ್ಯಕ್ತಪಡಿಸಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಹಿಡಿದು ಪ್ರತಿಭಟನೆ ಸಹ ಮಾಡಿದರು. ಇದರ ವಿರುದ್ಧ ಕಾನೂನು ಸಮರ ಸಾರುತ್ತೇನೆಂದು ಸಹ ತಿಳಿಸಿದರು. ಅಲ್ಲದೆ ಬಿ ಖಾತಾ ವಿಚಾರವಾಗಿ ಖಾತೆಗಳು ಆಗಿದ್ರೂ ಸಹ ವಿತರಣೆ ಮಾಡದೆ ಸತಾಯಿಸುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿತ್ತು. ಅದಕ್ಕೆ ಪೌರಾಯುಕ್ತರು ಪ್ರತಿಕ್ರಿಯಿಸಿದ್ದು ಹೀಗೆ. ಇಲ್ಲ ಸರ್, ಆತ ಈಗ ಏನಾಗಿದೆ ನೋಡಿ ಸರ್, ಈ ಕಡತಗಳು ಯಾವುದೂ ನಾಪತ್ತೆ ಆಗಿಲ್ಲ. ಹಾಗಾಗಿ ಆಯಾ ಸಿಬ್ಬಂದಿಗಳು ಕಡತದ ಕಸ್ಟೋಡಿಯನ್ ಬಂದು ಆಯಾ ಸಿಬ್ಬಂದಿ ಬಿಲ್ ಕಲೆಕ್ಟರ್ಸ್ ಇರ್ತಾರೆ. ಈ ಹಿಂದೆ ಏನಾಗಿತ್ತು ಅಂತ ಹೇಳಿದರೆ, ನಾವು ಸುಗಮವಾಗಿ ಕೆಲಸ ಆಗಲಿ ಅಂತ ಹೇಳಿಬಿಟ್ಟು ಎಲ್ಲ ಕಡತಗಳನ್ನು ನಮ್ಮ ಮೀಟಿಂಗ್ ಹಾಲಲ್ಲಿ ಇಡಿಸಿ ಎಲ್ಲ ಸಿಬ್ಬಂದಿಗಳಿಗೂ ಅಲ್ಲೇ ವ್ಯವಸ್ಥೆ ಮಾಡಿಕೊಟ್ಟಿದ್ದು, ವಿಳಂಬ ಆಗಬಾರ್ದು ಅನ್ನೋ ಉದ್ದೇಶದಿಂದ. ಅಲ್ಲಿ ಏನಾಗಿದೆ, ಎಲ್ಲ ವಾರ್ಡ್ಗಳ ಫೈಲ್ಗಳು ಮಿಸ್ ಆಗಿ ಸ್ವಲ್ಪ ಸಮಸ್ಯೆ ಆಗಿತ್ತು. ಅದಾದ ನಂತರ ಮಾನ್ಯ ಜಿಲ್ಲಾಧಿಕಾರಿಗಳು ಸಹ ನಮ್ಮ ಕಚೇರಿಗೆ ಭೇಟಿ ನೀಡಿ ನಮಗೆಲ್ಲ ನಿರ್ದೇಶನವನ್ನು ಕೊಟ್ಟಿದ್ದು. ಆ ಪ್ರಕಾರವಾಗಿ ನಾವು ಕಡತಗಳನ್ನು ಆಯಾ ವಾರ್ಡ್ ವೈಸ್ ಜೋಡಿಸಿ ನಾವು ಆ ಸಿಬ್ಬಂದಿ ಯಾರು ಬಿಲ್ ಕಲೆಕ್ಟರ್ ಇದ್ದಾರೆ ಅವರ ಅಧೀನದಲ್ಲಿದ್ದಾವೆ. ಹಾಗಾಗಿ ಯಾವುದೇ ಕಡತಗಳು ಮಿಸ್ ಆಗಿಲ್ಲ. ಆ ಕಡತದಲ್ಲಿ ಕೆಲವು ಮಾಹಿತಿ ಕೊರತೆ ಇದೆ. ಏನಿದೆ ಅಂತ ಹೇಳಿದರೆ, EC ಕೊಟ್ಟಿಲ್ಲ, ಕೆಲವರು ಟ್ಯಾಕ್ಸ್ ಪೇಡ್ ಮಾಡಿಲ್ಲ. ಆ ಟ್ಯಾಕ್ಸ್ ಪೇ ಮಾಡೋದಕ್ಕೆ ನಾವೆಲ್ಲರಿಗೂ ಆಲ್ರೆಡಿ ಅವೇರ್ನೆಸ್ ಕೊಟ್ಟಿದ್ದೀವಿ. ಟ್ಯಾಕ್ಸ್ ಚಲನೂ ಸಹ ತೆಗೆದುಕೊಡ್ತಾ ಇದ್ದೀವಿ. ಅವ್ರು ಕಟ್ಟಿದರೆ ನಾವು ಫೈಲ್ ಪ್ರೊಸೆಸ್ ಮಾಡಿ ಕ್ಲಿಯರ್ ಮಾಡ್ತೀವಿ. ಹಾಗಾಗಿ ಯಾವುದೇ ಕಡತ ಮಿಸ್ ಆಗಿಲ್ಲ. ಹಾಗೇನಾದರೂ ಕಡತ ಮಿಸ್ ಆಗಿದೆ ಅಂತೇಳಿ ಅವರು ನೇರವಾಗಿ ನನಗಾದರೂ ಸಂಪರ್ಕ ಮಾಡ್ಬೋದು, ಪ್ಲಸ್ ನಮ್ಮ ಅವ್ರಿಗೆ ಸಂಪರ್ಕ ಮಾಡಿದರೆ ನಾವು ಆನ್ಲೈನಲ್ಲಿ ಎಲ್ಲ ತೊಗೊಳ್ತಾ ಇದ್ದಾರೆ ಸರ್. ತೊಗೊಳಕ್ಕೆ ಎಲ್ಲ ಅವಕಾಶ ಮಾಡಿಕೊಟ್ಟಿದ್ದೀವಿ ನಾವು. ಈಗ ಸದ್ಯದ್ರಲ್ಲಿ ಎಷ್ಟು ಆಗಿದಾವೆ ಎಲ್ಲ ನಾವು ಇಶ್ಯೂ ಮಾಡ್ತೀವಿ. 1 or 2 ಡೇಸಲ್ಲಿ ಡಿಸೈಡ್ ಮಾಡಿ ಎಲ್ಲ ಕಡೆ ಕೊಡ್ತೀವಿ. ಆಲ್ರೆಡಿ ಆನ್ಲೈನಲ್ಲಿ ತೊಗೊಳಕ್ಕೆ ಅವಕಾಶ ಇದೆ. ಕೆಲವರೆಲ್ಲ ತೊಗೊಳ್ತಾ ಇದ್ದಾರೆ ಜನ. ನನಗೆ ಗೊತ್ತಿಲ್ಲ, ಅದು ಅವ್ರು ಪಬ್ಲಿಕ್ ತೊಗೊಳಕ್ಕೆ ಅವಕಾಶ ಇದೆ, ಅಲ್ಲಿ ಎಲ್ಲ ತೊಗೊಳ್ತಾ ಇದ್ದಾರೆ. ನಮ್ಮಿಂದ ನಾವು ಯಾವುದೂ ಕೊಟ್ಟಿಲ್ಲ. 1 or 2 ಡೇಸಲ್ಲಿ ಡಿಸೈಡ್ ಮಾಡಿಕೊಡ್ತೀವಿ. ಡಾಟಾ ಇದೆ, ಡಾಟಾ ಆನ್ಲೈನಲ್ಲಿ ತೊಗೊಳ್ಳೋ ಡಾಟಾ ಸಿಗೋದಿಲ್ಲ ನಮ್ಮಲ್ಲಿ. ಎಷ್ಟಾಗಿದೆ ಸುಮಾರು 1,000ಕ್ಕೂ ಹೆಚ್ಚು ಅಪ್ಲಿಕೇಶನ್ ಎಲ್ಲ ಅಪ್ರೂವ್ ಆಗಿದ್ದಾವೆ. ಅವೆಲ್ಲ ತೊಗೊಂಡಿದ್ದಾರೆ, ಜನ ಎಲ್ಲ ತೊಗೊಳ್ತಾ ಇದ್ದಾರೆ. ಮತ್ತು ನಾವು ಕೊಡೋದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಇನ್ನು ಈ ಸಂಬಂಧ ನಗರಸಭೆ ಸದಸ್ಯ ಆರ್ ಮಠಮಪ್ಪನವರು ಜಿಲ್ಲಾಧಿಕಾರಿ ಹಾಗೂ ನಗರಾಭಿವೃದ್ಧಿ ಅಧಿಕಾರಿಗಳಿಗೂ ಸಹ ದೂರು ಸಲ್ಲಿಸಿದ್ರು. ಇದರ ಬೆನ್ನಲ್ಲೇ ನಗರಾಭಿವೃದ್ಧಿ ಅಧಿಕಾರಿ ಮಂಜುನಾಥ್ ನಗರಸಭೆಗೆ ದಿಢೀರ್ ಭೇಟಿ ಕೊಟ್ಟು ಖಾತೆಗೆ ಸಂಬಂಧಪಟ್ಟ ಕಡತಗಳನ್ನು ಪರಿಶೀಲನೆ ನಡೆಸಿ ಸಿಬ್ಬಂದಿಗಳಿಗೆ ವಾರ್ನ್ ಮಾಡಿದ್ದಾರೆ. ಇನ್ನು ಪೌರಾಯುಕ್ತ ಮನ್ಸೂರ್ ಅಲಿ ಅವರು ಸ್ಥಾಯಿ ಸಮಿತಿ ಅಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ಕಾನೂನು ಹೋರಾಟ ನಡೆಸಲು ಸಮರ್ಪಕ ದಾಖಲೆ ಕೊಡದೆ ಅವರು ಕಾಲಹರಣ ಮಾಡುತ್ತಿದ್ದಾರೆ ಎಂದು ನಗರಸಭಾ ಸದಸ್ಯ ಮಂಟಪಪ್ಪನವರು ಗಂಭೀರ ಆರೋಪ ಮಾಡಿದ್ದಾರೆ. ಬಿ ಖಾತೆಗಳ ವಿತರಣೆ ವಿಚಾರದಲ್ಲಿ ಪೌರಾಯುಕ್ತರ ಪ್ರತಿಕ್ರಿಯೆಗೆ ಕೆಂಡಾಮಂಡಲರಾಗಿದ್ದು, ಚಿಕ್ಕಬಳ್ಳಾಪುರ ನಗರಕ್ಕೆ ಇವರು ಸೂಕ್ತ ಪೌರಾಯುಕ್ತರಲ್ಲ ಎಂಬ ಆರೋಪವನ್ನ ಸಹ ಮಾಡಿದ್ದಾರೆ. ನನ್ನ ಹೆಸರು ಮಠಮಪ್ಪ ಆರ್ ಅಂತೇಳಿ, ವಕೀಲರು ಹಾಗೂ ನಗರಸಭಾ ಸದಸ್ಯರು, ಚಿಕ್ಕಬಳ್ಳಾಪುರ ನಗರಸಭಾ ಪೌರಾಯುಕ್ತರಾಗಿರ್ತಕ್ಕಂಥ ಅಧಿಕಾರಿಗಳು ಸುಮಾರು 16-17 ದಿನಗಳಿಂದ ನಾನು ಕೆಲವು ಡಾಕ್ಯುಮೆಂಟ್ಸ್ಗಳಿಗೆ ಅಪ್ಲೈ ಮಾಡಿದ್ದೀನಿ. ಆ ಡಾಕ್ಯುಮೆಂಟ್ಸ್ಗಳಿಗೆ ಯಾವುದೇ ರೀತಿಯಲ್ಲೂ ಕೂಡ ಕೊಡದೇ ಇರೋ, ಮತ್ತು ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ, ಮಧ್ಯಾಹ್ನ ಕೊಟ್ಬಿಡ್ತೀನಿ ಸರ್ ಅಂತೇಳ್ಬಿಟ್ಟು ಈ ರೀತಿ ಸುಮಾರು 16-17 ದಿನಗಳಿಂದ ಕಾಲವನ್ನು ಹರಣ ಮಾಡ್ತಾ ಇದ್ದಾರೆ. ಸ್ಥಾಯಿ ಸಮಿತಿ ಸದಸ್ಯರನ್ನ ಜನರಲ್ ಬಾಡಿಯಲ್ಲಿ ಆಯ್ಕೆ ಮಾಡಬೇಕಾದ್ರೆ ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಕಾನೂನನ್ನು ಉಲ್ಲಂಘನೆ ಮಾಡಿದ್ದಾರೆ. ಅದರ ದಾಖಲೆನೂ ಕೂಡ ನನ್ನ ಹತ್ರ ಇದೆ. ಮತ್ತು ಅದೇ ರೀತಿ ಸ್ಥಾಯಿ ಸಮಿತಿ ಅಧ್ಯಕ್ಷರನ್ನು ಆಯ್ಕೆ ಮಾಡುವಾಗಲೂ ಕೂಡ ದಿನಾಂಕ 13/8/2025 ಸ್ಥಾಯಿ ಸಮಿತಿ ಅಧ್ಯಕ್ಷರನ್ನು ಆಯ್ಕೆ ಮಾಡಬೇಕಾದ್ರೂ ಕೂಡ ಅವರು ಕಾನೂನನ್ನು ಉಲ್ಲಂಘನೆ ಮಾಡಿದ್ದಾರೆ. ಅದು ಯಾವ ರೀತಿ ಅಂದರೆ, ಏನು ಇವತ್ತು ಸಾಮಾನ್ಯ ಸಭೆಯಲ್ಲಿ ರೆಸಲ್ಯೂಷನ್ ಆಯಿತು, ಆ ಸಾಮಾನ್ಯ ಸಭೆಯ ರೆಸಲ್ಯೂಷನ್ನು ಇದುವರೆಗೂ ಕೂಡ ಬರೆದಿಲ್ಲ. ಅದನ್ನು ಸುಮಾರು 20 ದಿನಗಳ ಮೇಲೆ ಆಗಿದೆ, 25 ಡೇಸ್ ಆಗಿದೆ. 25 ಡೇಸಿಂದ ಇವತ್ತುವರೆಗೂ ಕೂಡ ಆ ರೆಸಲ್ಯೂಷನ್ನ ಇದುವರೆಗೂ ಕೂಡ ಬರೆದಿಲ್ಲ ಅಂತೇಳ್ಬಿಟ್ಟು ಅವರೇ ಹೇಳ್ತಾರೆ, ಅಲ್ಲಿರ್ತಕ್ಕಂಥ ಸ್ಟಾಫೇ ಹೇಳ್ತಾರೆ. ಜೊತೆಗೆ ಆ ರೆಸಲ್ಯೂಷನ್ನ ಬರೆದು ಮಾನ್ಯ
ಜಿಲ್ಲಾಧಿಕಾರಿಗಳಿಗೆ ಒಂದು ಅಪ್ರೂವಲ್ಲು ಮಾಡಿಸ್ಕೋಬೇಕಾಗ್ತದೆ. ಎಂಟರ್ ರೆಸಲ್ಯೂಷನ್ನು ಏನಿದೆಯೋ ಅದನ್ನು ರೆಸಲ್ಯೂಷನ್ನೇ ಅಪ್ರೂವಲ್ ಮಾಡಿಸ್ಕೋಬೇಕಾಗ್ತದೆ. ಅಪ್ರೂವಲ್ ಮಾಡಿಕೊಂಡು ಅವ್ರ ಕಡೆಯಿಂದ ಒಂದು ಅನುಮೋದನೆ ತಗೊಂಡು ತದನಂತರ ಈ ಪ್ರೋಸೆಸ್ ಮಾಡಬೇಕಾಗ್ತದೆ. ಅದೂ ಕೂಡ ಮಾಡಿಲ್ಲ ಅಂತಕ್ಕಂಥದ್ದನ್ನು ತುಂಬ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದರೆ ಮಾನ್ಯ ಪೌರಾಯುಕ್ತರು ಹೇಳಿದ್ದಾರೆ, ಸರ್ ರೆಸಲ್ಯೂಷನ್ ಬುಕ್ ನನ್ನ ಹತ್ರ ಇಲ್ಲ, ಅಧ್ಯಕ್ಷರ ಹತ್ರ ಇದೆ ಅಂತ ಹೇಳ್ತಾರೆ. ಅಧ್ಯಕ್ಷರು ಈಗ ಕೆಲ ಕಾರಣಾಂತರಗಳಿಂದ ಅಧ್ಯಕ್ಷರು ನಗರಸಭೆಯಲ್ಲಿ ಇಲ್ಲ. ಮತ್ತು ಹಾಗಿದ್ದಾಗ ತಾವು ರೆಸಲ್ಯೂಷನ್ನು ಮಾಡದೆ ಜಿಲ್ಲಾಧಿಕಾರಿಗಳ ಒಂದು ಅನುಮೋದನೆಯನ್ನು ತಾವು ಪಡೆದೆ ನೀವು ಯಾವ ರೀತಿ ಸ್ಥಾಯಿ ಸಮಿತಿ ಅಧ್ಯಕ್ಷರನ್ನು ತಾವು ಆಯ್ಕೆ ಮಾಡ್ತೀರಾ? ಇದು ಕಾನೂನು ಉಲ್ಲಂಘನೆ ಅಲ್ವಾ? ನಿಮಗೆ ಅಧಿಕಾರ ಇದೆ, ಅಧಿಕಾರ ವ್ಯಾಪ್ತಿಯಲ್ಲಿ ತಾವುಗಳು ಕೆಲಸ ಮಾಡಬೇಕು. ನಾನು ಒಬ್ಬ ವಕೀಲನಾಗಿ ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಅಧಿಕಾರ ವ್ಯಾಪ್ತಿಯಲ್ಲಿ ತಾವು ಕೆಲಸ ಮಾಡಬೇಕು. ಅಧಿಕಾರ ವ್ಯಾಪ್ತಿ ಮೀರಿ ತಾವು ಕೆಲಸ ಮಾಡಂಗಿಲ್ಲ. ನೀವೇ ಹೇಳ್ತೀರಿ, ಹೌದು ನಾನು ಸ್ಥಾಯಿ ಸಮಿತಿ ಅಧ್ಯಕ್ಷರ ಸದಸ್ಯರನ್ನ ಮಾಡಬೇಕಾದ್ರೆ ಎಲ್ಲೋ ಒಂದು ಕಡೆ ಕಾನೂನು ಪ್ರೊಸೀಜರ್ನ ನಾನು ಫಾಲೋ ಮಾಡಿಲ್ಲ ಅಂತೇಳ್ಬಿಟ್ಟು ತಾವೇ ಹೇಳ್ತೀರಾ. ಅದು ನನ್ನ ಹತ್ರ ದಾಖಲೆ ಇದೆ. ಇವತ್ತು ನಾವು ನಗರಸಭೆಗೆ ಹೋಗ್ಬಿಟ್ರೆ ದಯವಿಟ್ಟು ಕೂಡ ಮಾನ್ಯ ಮಾಧ್ಯಮ ಮಿತ್ರರು ಬನ್ನಿ, ಒಂದು 15-20 ನಿಮಿಷ ನೀವು ನಗರಸಭೆ ಹತ್ರ ಇದ್ಬಿಡಿ. ಜನ ಪಾಪ ಎಂತೆಂಥವ್ರು ಬಂದು ಅಲ್ಲಿರ್ತಕ್ಕಂಥ ಒಂದು ಸಮಸ್ಯೆಗಳು ನೋಡಿ 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 ಖಾತಾಗಳು ಕೇಳಿದ್ರೆ ಖಾತಾಗಳು ಕೊಡಲ್ಲ, ಆಗಿರ್ತಕ್ಕಂಥ ಖಾತಾಗಳು ಕೊಡಲ್ಲ. ಜೊತೆಗೆ ಮಾಡಬೇಕಾಗಿರೋ ಖಾತಾಗಳು ಇವತ್ತು ಸಾಕಷ್ಟು ಪೆಂಡಿಂಗ್ ಇದೆ. ಮಾನ್ಯ ಸರ್ಕಾರ ಇವತ್ತು ಏನು ಕರ್ನಾಟಕ ಸರ್ಕಾರ ಒಂದು ಬಿ ಖಾತಾ ಆಂದೋಲನ ಅಂತ ಹೇಳ್ಬಿಟ್ಟು ಮಾಡ್ತು. ಫೆಬ್ರವರಿಯಲ್ಲಿ ಅದನ್ನು ಒಂದು ಇಶ್ಯೂ ಮಾಡಬೇಕು ಅಂತೇಳ್ಬಿಟ್ಟು ಮಾಡಿದೆ. ಇದುವರೆಗೂ ಸಾಕಷ್ಟು ಸಾವಿರ ಅರ್ಜಿಗಳು ಹೋಗಿದೆ ನಗರಸಭೆಗೆ. ಇವತ್ತುವರೆಗೂ ಕೂಡ ಆ ಖಾತಾಗಳನ್ನ ಆಗಿರೋ ಆ ಒಂದಷ್ಟು ಖಾತಾಗಳು ಮಾಡಿದ್ದಾರೆ, ನಾನು ಇಲ್ಲ ಅಂತ ಹೇಳಲ್ಲ. ಆ ಆಗಿರೋ ಖಾತಾಗಳನ್ನು ಕೂಡ ಇವತ್ತು ಕೂಡ ಯಾರಿಗೂ ಇಶ್ಯೂ ಮಾಡಿಲ್ಲ. ಮತ್ತು ಆಗಬೇಕಾಗಿರೋ ಖಾತಾಗಳು ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಖಾತಾಗಳು ಪೆಂಡಿಂಗ್ ಇದೆ, ಮಾಡದಿರ ಮಡ್ಕೊಂಡಿದ್ದಾರೆ. ಇದರ ಹಿಂದಿನ ಉದ್ದೇಶ ಏನು, ಮರ್ಮ ಏನು? ಮತ್ತು ಇವತ್ತು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಮಾನ್ಯ ಪ್ರದೀಪ್ ಈಶ್ವರ್ ಅವರು ಇವತ್ತು ಇಂಥ ಅಧಿಕಾರಿಗಳನ್ನ ಮಡ್ಕೊಂಡು ಅವರು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ದಿರಾ ಅವರ ವಿವೇಚನಕ್ಕೆ ತಕ್ಕ ಹಾಗೆ ಕೆಲಸ ಮಾಡ್ತಾ ಇರೋದ್ರಿಂದ ಇದನ್ನು ತಾವು ಇಂಥ ಅಧಿಕಾರಿಗಳನ್ನು ಯಾಕೆ ಮಡ್ಕೊಂಡಿದ್ದೀರಾ? ಕೂಡಲೇ ಇಂಥ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿ ಅಂತೇಳ್ಬಿಟ್ಟು ನಾನು ಮನವಿ ಜೊತೆಗೆ ಒತ್ತಾಯ ಮಾಡ್ತಾ ಇದ್ದೀನಿ. ಒಟ್ನಲ್ಲಿ ನಗರದಲ್ಲಿ ಅಭಿವೃದ್ಧಿ ಇಲ್ಲದೆ ನಲುಗುತ್ತಿದ್ದು ಸಾರ್ವಜನಿಕರು ನಗರಸಭೆಯ ನವರಂಗಿ ಆಟಕ್ಕೆ ಕಣ್ ಬಿಡುವಂತಾಗಿದೆ. ಇದಕ್ಕೆ ಇನ್ನಾದ್ರೂ ಅಂತ್ಯ ಕಾಣುತ್ತದಾ? ಕಾದು ನೋಡಬೇಕಾಗಿದೆ. ಲಕ್ಷ್ಮೀನಾರಾಯಣ್, MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.